ಮೇನ್ಸ್ ಎಕ್ಸಾಮ್ ಅಲ್ಲಿ ಒನ್ ಆಫ್ ದಿ ಈಸಿಯೆಸ್ಟ್ ವೇ ಸೊ ಎಸ್ ಟು ಗೆಟ್ ಅ ಗುಡ್ ಮಾರ್ಕ್ಸ್ ಅಂಡ್ ಟು ಇನ್ಕ್ರೀಸ್ ದ ಚಾನ್ಸಸ್ ಆಫ್ ಸೆಲೆಕ್ಷನ್ ಅದು ಬಂದ್ಬಿಟ್ಟು ಬೈ ಹ್ಯಾವಿಂಗ್ ಎ ಗುಡ್ ಗ್ರಿಪ್ ಆಫ್ ಕರೆಂಟ್ ಅಫೇರ್ಸ್. ಹಾಗೆ ನಾನು ನಿಮ್ಮ ಬ್ಯಾಂಕರ್ ವಿನಾಯಕ್ ರೇವಗಿ. ಈ ವಿಡಿಯೋದಲ್ಲಿ ದ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಕರೆಂಟ್ ಅಫೇರ್ಸ್ ಪ್ರಿಲಿಮ್ಸ್ ಅಲ್ಲಿ ಯಾವುದೇ ರೀತಿ ರೋಲ್ ಇರಲ್ಲ, ಬಟ್ ಮೇನ್ಸ್ ಅಲ್ಲಿ ಅದು ಗೇಮ್ ಚೇಂಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ತುಂಬಾ ಜನ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರಪ್ಪ ಅಂತ ಓನ್ಲಿ ರೀಸನಿಂಗ್ ಆಪ್ಟಿಟ್ಯೂಡ್ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ಕೊಂಡು ಕುಂದಿರ್ತಾರೆ. ಈ ಕರೆಂಟ್ ಅಫೇರ್ಸ್ ಮತ್ತೆ ಇಂಗ್ಲಿಷ್ ನ ಎರಡು ಪಾರ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಕರೆಂಟ್ ಅಫೇರ್ಸ್ ಹೇಗಪ್ಪ ಅಂತಂದ್ರೆ ಡೆಡಿಕೇಟೆಡ್ ಆಗಿ ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಂಡ್ರಪ್ಪ ಅಂತಂದ್ರೆ ನಿಮ್ ಮೇನ್ಸ್ ಅಲ್ಲಿ ಚಾನ್ಸಸ್ ಆಫ್ ಸೆಲೆಕ್ಷನ್ಸ್ ಅನ್ನ ತುಂಬಾ ಜಾಸ್ತಿ ಮಾಡುತ್ತೆ. ಈಗ ನಾವು ಸ್ಟೂಡೆಂಟ್ಸ್ ಪ್ರಿಪರೇಷನ್ ಮೆಂಟಾಲಿಟಿ ಬಗ್ಗೆ ಒಂದು ಸಿನಾರಿಯೋ ಚೆಕ್ ಮಾಡೋಣ. ಈಗ ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ ಇದಾರೆ. ಸ್ಟೂಡೆಂಟ್ ಹೆಂಗಪ್ಪ ಅಂತಂದ್ರೆ ಏಪ್ರಿಲ್ ಇಂದ ಅಂದ್ರೆ ಒಂದು 6 months ಎಕ್ಸಾಮ್ಸ್ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾನೆ, ರೆಗ್ಯುಲರ್ ಬೇಸಿಸ್ ಮೇಲೆ ರಿವಿಷನ್ ಮಾಡ್ತಿದ್ದಾನೆ, ಬಟ್ ಅಪ್ ಟು ಡೇಟ್ ಇದ್ದಾನೆ ಕರೆಂಟ್ ಅಫೇರ್ಸ್ ಅಲ್ಲಿ. ಸ್ಟೂಡೆಂಟ್ ಬಿ ಹೇಗಪ್ಪ ಅಂತಂದ್ರೆ ಅವನು ಏನು ಪ್ರಿಪರೇಷನ್ ಮಾಡ್ತಿಲ್ಲ, ಓನ್ಲಿ ಪ್ರಿಲಿಮ್ಸ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ, ಮತ್ತೆ ಮೇನ್ಸ್ ಬರೀ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಮಾಡ್ತಿದ್ದಾನೆ ಅಷ್ಟೇ, ಕರೆಂಟ್ ಅಫೇರ್ಸ್ ಅಷ್ಟೇ ಟಚ್ ಮಾಡಿಲ್ಲ. ಇಬ್ರು ಪ್ರಿಲಿಮ್ಸ್ ಬರೆದ್ರು, ಇಬ್ರು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡ್ರು. ಈಗ ಮೇನ್ಸ್ ಟೈಮ್ ಅಂತು. ಮೇನ್ಸ್ ಟೈಮ್ ಅಲ್ಲಿ ಸ್ಟೂಡೆಂಟ್ ಆಲ್ರೆಡಿ ಗೊತ್ತಿರೋ ಕರೆಂಟ್ ಅಫೇರ್ಸ್ ಓದ್ತಿದ್ದಾನೆ, ಬಟ್ ಸ್ಟೂಡೆಂಟ್ ಬಿ ಅನ್ನೋನು ಈಗ ಬಂದ್ಬಿಟ್ಟು ಸೋರ್ಸ್ ಯಾವ್ದು ಓದಬೇಕು, ಶಾರ್ಟ್ ವಿಡಿಯೋಸ್ ನೋಡ್ತಿದ್ದಾನೆ, ಮತ್ತೆ PDF ಚೆಕ್ ಮಾಡ್ತಿದ್ದಾನೆ, ಈ ರೀತಿ ಎಲ್ಲ ಡಿಫ್ರೆಂಟ್ ಶಾರ್ಟ್ ಸೋರ್ಸಸ್ ಇಂದ ಪ್ರಿಪೇರ್ ಮಾಡ್ತಿದ್ದಾನೆ. ಸೊ ಈ ನಿಮ್ ಪ್ರಕಾರ ಸ್ಟೂಡೆಂಟ್ ಎ ಸೆಲೆಕ್ಷನ್ ಆಗುತ್ತೋ ಸ್ಟೂಡೆಂಟ್ ಬಿ ಸೆಲೆಕ್ಷನ್ ಆಗುತ್ತೋ ಇಬ್ಬರದು ಮೇನ್ಸ್ ಅಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಬರುತ್ತೆ ನಿಮ್ಗೆ ಏನ್ಸುತ್ತೆ? ಆಬ್ವಿಯಸ್ಲಿ ಇದರೊಳಗೆ ಎದೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ. ಇದು ಯಾಕಪ್ಪ ಅಂತಂದ್ರೆ ಎ ಮುಂಚೆಯಿಂದನೇ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದಾನೆ, ಆದ್ರಿಂದ ಅವನು ಪ್ರತಿಯೊಂದು ಆಪ್ಷನ್ ಕಾನ್ಫಿಡೆಂಟ್ ಆಗಿ ಆನ್ಸರ್ ಆಗ್ತಾನೆ. ಬಟ್ ಸ್ಟೂಡೆಂಟ್ ಬಿ ಹೇಗಪ್ಪ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಅರ್ಜೆಂಟ್ ಅಲ್ಲಿ ಓದಿರೋದ್ರಿಂದ ಅವ್ನಿಗೆ ಯಾವ ಆಪ್ಷನ್ ಹಾಕಬೇಕು ಮಲ್ಟಿಪಲ್ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸ್ಟೂಡೆಂಟ್ ಆರಾಮ್ಸೆ ಜಾಸ್ತಿ ಮಾರ್ಕ್ಸ್ ತಗೊಂತಾನೆ, ಮತ್ತೆ ಒಂದು ಚಾನ್ಸಸ್ ಆಫ್ ಸೆಲೆಕ್ಷನ್ಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಜಾಸ್ತಿ ಮಾಡ್ಕೊಂತಾರೆ. ಸೊ ಈಗ ನಿಮ್ಗೆ ಅನಿಸ್ತಿರ್ಬೋದು ಈ ಸಿಚುವೇಶನ್ ನಾನು ಆಲ್ರೆಡಿ ಒಂದ್ಸರಿ ಫೇಸ್ ಮಾಡಿದ್ದೀನಿ ಅಂತಂದು. ಸೊ ಎಕ್ಸಾಕ್ಟ್ಲಿ ರೈಟ್, ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಮಾಡೋ ಮಿಸ್ಟೇಕ್ ಇದು. ವೆನ್ ಟು ಸ್ಟಾರ್ಟ್ ಕರೆಂಟ್ ಅಫೇರ್ಸ್. ಜನರಲಿ ನಿಮ್ದು ಮೇನ್ಸ್ ಎಕ್ಸಾಮ್ಸ್ ಯಾವಾಗ ಇರುತ್ತಲ್ಲ ಅದಕ್ಕಿಂತ 4 to 6 months ಕರೆಂಟ್ ಅಫೇರ್ಸ್ ತುಂಬಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಜನರಲಿ ಎಕ್ಸಾಮ್ ಅಲ್ಲಿ ಇದೇ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಫ್ರೇಮ್ ಆಗ್ತವೆ. ಈಗ ಮೆಥಡ್ಸ್ ಆಫ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್. ಈಗ ಜನರಲಿ ಆಸ್ಪಿರೆಂಟ್ಸ್ ಐತಲ್ಲ 2 ಮೆಥಡ್ಸ್ ನ ಫಾಲೋ ಮಾಡ್ತಾರೆ. ಒಂದು ಮೆಥಡ್ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ವಿಡಿಯೋ ಒಂದು ಪರ್ಟಿಕ್ಯುಲರ್ ಟೀಚರ್ ನ ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡ್ಕೊಂಡು ತಮ್ಮದೇ ಸೆಲ್ಫ್ ನೋಟ್ಸ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ತಾರೆ. ಇನ್ನೊಂದು ಟೈಪ್ ಆಫ್ ಕ್ಯಾಂಡಿಡೇಟ್ಸ್ ಬಂದ್ರಪ್ಪ ಅಂತಂದ್ರೆ ಅವರು ಜಸ್ಟ್ PDF ನೋಟ್ಸ್ ಮತ್ತೆ ಒನ್ ಶಾರ್ಟ್ ವಿಡಿಯೋಸ್ ನ ಪ್ರಿಫರ್ ಮಾಡ್ತಾರೆ. ಡೈಲಿ ವಿಡಿಯೋಸ್ ಪ್ಲಸ್ ಸೆಲ್ಫ್ ನೋಟ್ಸ್ ಅಲ್ಲಿ ಹೇಗಪ್ಪ ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಟೀಚರ್ ನ ಫಾಲೋ ಮಾಡ್ಕೊಂಡು ಡೈಲಿ ಬೇಸಿಸ್ ಮೇಲೆ ವಿಡಿಯೋಸ್ ನೋಡ್ಕೊಂಡು ಹೋಗ್ತೀರಾ. ಮತ್ತೆ ಅದರೊಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾಗ್ತವೆ, ತುಂಬಾ ಹೈ ವ್ಯಾಲ್ಯೂ ಪಾಯಿಂಟ್ಸ್ ಏನಾಗ್ತವೆ ಅದು ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ನೋಟ್ಸ್ ಮಾಡ್ಕೊಂಡು ಹೋಗ್ತೀರಾ. ಇನ್ನು ಸೆಕೆಂಡ್ ಮೆಥಡ್ ಯಾವ್ದಪ್ಪ ಅಂತಂದ್ರೆ PDF ಅಂಡ್ ಒನ್ ಶಾರ್ಟ್ ನೋಟ್ಸ್. ಇಲ್ಲಿ ನೀವು ಯಾವ್ದಾರ ಒಂದು ಸೋರ್ಸ್ ಇಂದ PDF ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಂತೀರಾ ಮಂತ್ಲಿ ವೈಸ್, ಅದನ್ನ ತಗೊಂಡು ನೀವು ಬುಕ್ಸ್ ತರ ಥಿಯರಿಟಿಕಲ್ ತರ ಓದ್ಕೊಂಡು ಹೋಗ್ತೀರಾ. ಮತ್ತೆ ಒನ್ ಶಾರ್ಟ್ ವಿಡಿಯೋಸ್ ಅಪ್ಪ ಅಂತಂದ್ರೆ ನಿಮ್ದು ಮೇನ್ಸ್ ಟೈಮ್ ಏನ್ ಮಾಡ್ತೀರಾ ಅಂತಂದ್ರೆ ಟೀಚರ್ಸ್ ಏನ್ ಕಂಪೈಲೇಷನ್ ಇರ್ತಾವಲ್ಲ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಅದನ್ನು ಓದ್ತಾ ಹೋಗ್ತೀರಾ. ಈಗ ನನ್ ಪರ್ಸನಲ್ ಆಗಿ ಕ್ಲಿಯರ್ ಅಪ್ಪ ಅಂತಂದ್ರೆ ನಾನು ನಂದು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರಿಪರೇಷನ್ ಏನ್ ಮಾಡ್ತಿದ್ದೆ ಅಂತಂದ್ರೆ ಡೈಲಿ ವಿಡಿಯೋಸ್ ಪ್ಲಸ್ ಸೆಲ್ಫ್ ನೋಟ್ಸ್ ಮಾಡ್ತಿದ್ದೆ. ಇದರಿಂದ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ನಿಮ್ ಕೈಯಿಂದ ನೋಟ್ಸ್ ಮಾಡ್ತೀರಾ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಪ್ರಿಸೈಸ್ ಇರುತ್ತೆ, ನೀವು ಅನ್ನೆಸೆಸರಿ ನೋಟ್ಸ್ ಎಲ್ಲ ಮಾಡಲ್ಲ, ಅನ್ನೆಸೆಸರಿ ಪಾಯಿಂಟ್ಸ್ ಏನು ಮಾಡಲ್ಲ. ಸೊ ನೀವು ನೋಟ್ಸ್ ತುಂಬಾ ಪ್ರಿಸೈಸ್ ಇರೋದ್ರಿಂದ ತುಂಬಾ ಕ್ವಾಲಿಟಿ ನೋಟ್ಸ್ ಮಾಡಿರ್ತೀರ. ಎರಡನೇದು ಏನಪ್ಪಾ ಅಂತಂದ್ರೆ ಡೈಲಿ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರ್ತೀರಾ. ಸೊ ನಿಮಗೆ ಅಟ್ ಎ ಟೈಮ್ ಪೈಲಪ್ ಮಾಡ್ಕೊಂಡು ಜಾಸ್ತಿ ಓದ್ಬೇಕಂತ ಟೆನ್ಷನ್ ಇರಂಗಿಲ್ಲ. ಸೊ ಡೈಲಿ ಬೇಸಿಸ್ ಮೇಲೆ ಆರಾಮ್ಸೆ ಹೋಗ್ತಿರುತ್ತೆ, ಹೈ ಇನ್ವಾಲ್ವ್ಮೆಂಟ್ ಇರುತ್ತೆ. ಅವಾಗ ನೀವು ನಿಮ್ಮೊಂದು ಡಿಸಿಪ್ಲಿನ್ ಡೆವಲಪ್ಮೆಂಟ್ ಆಗುತ್ತೆ, ಅವಾಗ ನಿಮ್ಗೆ ಒಂದು ಕರೆಂಟ್ ಅಫೇರ್ಸ್ ಅಟ್ಯಾಚ್ಮೆಂಟ್ ಆಗುತ್ತೆ, ನೀವು ಬೋರಿಂಗ್ ಅನ್ಸಲ್ಲ, ನೀವು ಡೈಲಿ ಬೇಸಿಸ್ ಮೇಲೆ ನಿಮ್ ರೂಟೀನ್ ನಡೀತಾನೆ ಇರುತ್ತೆ. ಸೊ ಮತ್ತೆ ಈಗ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟ್ರಯಲ್ ಅಂಡ್ ಎರರ್ ಮೆಥಡ್ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರದ್ದು ಆಸ್ಪಿರೆಂಟ್ಸ್ ಒಬ್ಬೊಬ್ಬರದ್ದು ಮೆಥಡಾಲಜಿ ಎಲ್ಲ ಚೇಂಜಸ್ ಇರ್ತವೆ, ಪ್ಯಾಟರ್ನ್ ಆಫ್ ಸ್ಟಡಿ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನೀವ್ ಏನ್ ಮಾಡಕಪ್ಪ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟೀಚರ್ನ ಅಥವಾ ಪರ್ಟಿಕ್ಯುಲರ್ ಸೋರ್ಸ್ ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು 2 to 3 ಡಿಫರೆಂಟ್ ಸೋರ್ಸಸ್ ಅದ್ರೊಳಗೆ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡ್ ಅನ್ಸುತ್ತಲ್ಲ ಅದನ್ನ ಓದ್ಬೇಕು. ಈ ಟೀಚರ್ಸ್ 2 to 3 ಟೀಚರ್ಸ್ ಅನ್ನ ಕಂಪೇರ್ ಮಾಡಿ ನೋಡ್ರಿ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ಲ ಅದನ್ನ ಫಾಲೋ ಮಾಡ್ರಿ. ಮತ್ತೆ ಆಮೇಲೆ ನಿಮ್ದು ಶೆಡ್ಯೂಲ್. ಈಗ ಒಬ್ಬೊಬ್ರು ಮಾರ್ನಿಂಗ್ ಎದ್ದು ನಾನು ಕರೆಂಟ್ ಅಫೇರ್ಸ್ ಓದ್ತೀನಿ ಅಂತಾರೆ, ಒಬ್ರು ಈವ್ನಿಂಗ್ ಅಂತಾರೆ, ಒಬ್ರು ನೈಟ್ ಕೂತ್ಕೊಂತೀನಿ ಅಂತಾರೆ. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತಲ್ಲ ಅದನ್ನ ನೀವು ಡಿಫ್ರೆಂಟ್ ಟ್ರಯಲ್ ಎರರ್ ಮೆಥಡ್ ಫಾಲೋ ಮಾಡ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಒಂದು ಕನ್ಸಿಸ್ಟೆಂಟ್ ಅಥವಾ ಡಿಸಿಪ್ಲಿನ್ಡ್ ಆಗಿ ಕರೆಂಟ್ ಅಫೇರ್ಸ್ ಅನ್ನ ಫಾಲೋ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಟು ಸ್ಟಡಿ. ಈಗ ಕರೆಂಟ್ ಅಫೇರ್ಸ್ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಿರೋಂಗೇನೆ ತುಂಬಾ ವ್ಯಾಸ್ಟ್ ಸಬ್ಜೆಕ್ಟ್. ಇದ್ರೊಳಗೆ ನಾವು ತುಂಬಾ ಓದೋದಿದೆ, ತುಂಬಾ ಅನ್ನೆಸೆಸರಿ ಕೂಡ ಇದೆ.
ಸೊ ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಹೋದ್ರಪ್ಪ ಅಂತಂದ್ರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಮೇನ್ ಆಗಿ ಓದ್ಬೇಕಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಅಫೇರ್ಸ್, ಆಮೇಲೆ ನ್ಯಾಷನಲ್ ಅಫೇರ್ಸ್, ಆಮೇಲೆ ಫಸ್ಟ್ ಸ್ಟೇಟ್ ಟು ಡೂ, ಆಮೇಲೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್, ಮತ್ತೆ ಆಮೇಲೆ ನೀತಿ ಆಯೋಗ, ಇಂಡೈಸಸ್ ಅಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ಇಂಡೈಸಸ್ ಬಿಡ್ತವೆ, ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಇಂಡೆಕ್ಸಸ್ ಬಿಡ್ತವೆ ಅದಾಯ್ತು. ಮತ್ತೆ ಆಮೇಲೆ ಡಿಫ್ರೆಂಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ರಿಪೋರ್ಟ್ಸ್ ಆಯ್ತು. ಮತ್ತೆ ಆಮೇಲೆ RBI ಸರ್ಕ್ಯುಲರ್ಸ್, ಕ್ಯಾಬಿನೆಟ್ ಅಪ್ರೂವಲ್ಸ್, ಮತ್ತೆ ಆಮೇಲೆ ನೀತಿ ಆಯೋಗದ ಹೊಸ ಹೊಸ ರಿಪೋರ್ಟ್ಸ್ ಇಂಥವ್ ಏನ್ ಬರ್ತಾವಲ್ಲ, ಮೀನ್ಸ್ ನಮ್ಮ ಇಂಡಿಯಾದ ಆರ್ಗನೈಸೇಷನ್ಸ್ ಎಲ್ಲ ಏನ್ ಬಿಡ್ತಿರ್ತಾವೆ, ಸ್ವಲ್ಪ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನ್ ಬಿಡ್ತಿರ್ತಾವಲ್ಲ, ನ್ಯಾಷನಲ್ ಇಂಪಾರ್ಟೆನ್ಸ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನಿಸ್ತಾವಲ್ಲ, ಅವ್ನು ಸ್ವಲ್ಪ ಜಾಸ್ತಿ ಫೋಕಸ್ ಇಂದ ಓದ್ಬೇಕಾಗಿರುತ್ತೆ. ಇದು ಬಿಟ್ರಪ್ಪ ಅಂದ್ರೆ ಸ್ವಲ್ಪ ಮೈನರ್ ಟಾಪಿಕ್ಸ್ ಅಪ್ಪ ಅಂತಂದ್ರೆ ರಿಗಾರ್ಡಿಂಗ್ ಡಿಫೆನ್ಸ್, ಮತ್ತೆ ಆಮೇಲೆ ಸ್ಪೋರ್ಟ್ಸ್, ಇಂಪಾರ್ಟೆಂಟ್ ಡೇಸ್, ಮತ್ತೆ ಆಮೇಲೆ ಆಬ್ಚುರೀಸ್, ಇವೇನಪ್ಪ ಅಂತಂದ್ರೆ ಇವು ಮೈನರ್ ಟಾಪಿಕ್ಸ್ ಆಗ್ತವೆ. ಇದ್ರೊಳಗೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟೆಡ್ ವೆರಿ ಇಂಪಾರ್ಟೆಂಟ್ ಅನ್ಸೋದನ್ನ ಅಷ್ಟು ಓದಿದ್ರೆ ಸಾಕು, ಇಲ್ಲಿ ಜಾಸ್ತಿ ಡೀಪ್ ಆಗಿ ಓದೋ ಅವಶ್ಯಕತೆ ಇರಂಗಿಲ್ಲ. ಓಕೆ, ಈಗ ಈ ವಿಡಿಯೋದ ವೆರಿ ಇಂಪಾರ್ಟೆಂಟ್ ಪಾರ್ಟಿಗೆ ನಾವು ಬರ್ತಾ ಇದೀವಿ. ಅದೇನಪ್ಪ ಅಂತಂದ್ರೆ ಹೌ ಟು ಸ್ಟಡಿ. ಈಗ ನೀವು ಒಂದು ಪರ್ಟಿಕ್ಯುಲರ್ ಟೀಚರ್ನ ಒಂದು ಪರ್ಟಿಕ್ಯುಲರ್ ಸೋರ್ಸ್ ನೀವೆಲ್ಲ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಡೈಲಿ ಬೇಸಿಸ್ ಮೇಲೆ ಓದೋಕೆ ಸ್ಟಾರ್ಟ್ ಮಾಡ್ತೀರಾ. ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಡೈಲಿ ಬೇಸಿಸ್ ಮೇಲೆ ಓದೋಕೆ ಸ್ಟಾರ್ಟ್ ಮಾಡ್ರಿ. ಅವಾಗ ನೀವು ಇವತ್ತು ಪರ್ಟಿಕ್ಯುಲರ್ ಡೇ ಇವತ್ತು ನೋಟ್ಸ್ ಮಾಡಿದಿರ ಅಂತಂದ್ರೆ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಆ ಡೇ ನೋಟ್ಸ್ ಮಾಡ್ತೀರಾ. ಅವಾಗ ನೀವು ಆ ಡೇ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಏನು ಓದಿರ್ತೀರಲ್ಲ ಆ ಪಾಯಿಂಟ್ಸ್ ಅನ್ನ ಒಂದು ಶಾರ್ಟ್ 5 ಮಿನಿಟ್ಸ್ ಏನ್ ಮಾಡ್ರಪ್ಪ ಅಂದ್ರೆ ಗ್ಲಾನ್ಸ್ ಮಾಡ್ಕೊಂಡು ರಿವೈಸ್ ಮಾಡ್ರಿ. ಈ ರೀತಿ ನೀವು ಡೈಲಿ ಬೇಸಿಸ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಒಂದು ವೀಕ್ ಆದ್ಮೇಲೆ ಸಂಡೇ ನಿಮ್ಗೆ ಯಾವ್ದು ಕರೆಂಟ್ ಅಫೇರ್ಸ್ ಏನು ಟೀಚಿಂಗ್ ಅಥವಾ ಏನೋ ನ್ಯೂಸ್ ಇರಂಗಿಲ್ಲ. ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಎಂಟೈರ್ ಒಂದು ವೀಕ್ ಏನು ಓದಿರ್ತೀರಲ್ಲ ಅದು ನೀವು ಸಂಡೇ ಕೂತ್ಕೊಂಡು ರಿವೈಸ್ ಮಾಡ್ಬೇಕು. ಈ ರೀತಿ ನೀವು ವೀಕ್ಲಿ ರಿವೈಸ್ ಮಾಡ್ಕೊಂಡು ಹೋಗಿ ಇನ್ನೊಂದು ಮಂತ್ ಆಯ್ತು ಅಂತ ಅನ್ಕೊಳ್ರಿ. ಮಂತ್ ಆದ್ಮೇಲೆ ಒಂದು 2 ಡೇಸ್ ನೀವು ಬೇರೆ ಏನು ಓದಬಿಟ್ಟು 2 ಡೇಸ್ ನೀವು ಏನು ಓದಕ್ಕೆ ಹೋಗ್ಬೇಡ್ರಿ. 2 ಡೇಸ್ ಏನ್ ಮಾಡ್ರಪ್ಪ ಅಂದ್ರೆ ಓನ್ಲಿ ಕರೆಂಟ್ ಅಫೇರ್ಸ್, ಎಂಟರ್ ಮಂತ್ ಕರೆಂಟ್ ಅಫೇರ್ಸ್ ನ ರಿವಿಷನ್ ಮಾಡಕ್ಕೆ ಇಟ್ಕೊಳ್ರಿ. ಈ ರೀತಿ ಈ ಮೆಥಡ್ ಏನಾಯ್ತಲ್ಲ ಇದು ನೀವು ಅಂಟಿಲ್ ಪ್ರಿಲಿಮ್ಸ್ ಅವ್ರಿಗೆ ಏನ್ ಮಾಡ್ಕೊಂಡ್ರೆ ಫಾಲೋ ಮಾಡ್ಬೇಕಾಗುತ್ತೆ. ಪ್ರಿಲಿಮ್ಸ್ ಆಯ್ತಪ್ಪ ನಿಮ್ದು ಮೇನ್ಸ್ ಡೇಟ್ ಅನೌನ್ಸ್ ಮಾಡಿರಪ್ಪ ಅಂತಂದ್ರೆ ಅವಾಗ ನೀವು ಏನ್ ಮಾಡ್ಬೇಕಂತಂದ್ರೆ ಕಂಪ್ಲೀಟ್ ರಿವಿಷನ್ ಮೇಲೆ ಫೋಕಸ್ ಕೊಡ್ಬೇಕು. ಅವಾಗ ನೀವು ತುಂಬಾ ಅಗ್ರೆಸಿವ್ ಆಗಿ ರಿವಿಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬರೀ ರಿವಿಷನ್ ಅಷ್ಟೇ ಅಲ್ಲ, ಮತ್ತೆ ನೀವು ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮಾರ್ಕ್ಸ್ ಏನ್ ಸಿಗ್ತಾವಲ್ಲ ನಿಮಗೆ ಒಂದು ಮಲ್ಟಿಪಲ್ ಕ್ವಶನ್ಸ್ ಏನ್ ಮಾಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅವಾಗ ನಿಮಗೆ ಜಾಸ್ತಿ ಕ್ವಶನ್ಸ್ ಇನ್ಫಾರ್ಮೇಶನ್ ಮತ್ತೆ ನಾಲೆಜ್ ಸಿಗ್ತಾ ಹೋಗುತ್ತೆ. ಈಗ ನಾನು ಸ್ಪೆಷಲ್ ಆಗಿ ಏನ್ ಮಾಡಿದ್ದೆ ನಂದು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರಿಪರೇಷನ್ ಅಂತಂದ್ರೆ ನಾನು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಬಿಟ್ಟಿರ್ತಿದ್ದೆ. ಒಂದು ಪರ್ಟಿಕ್ಯುಲರ್ ನಂದು ಮೇನ್ಸ್ ಡೇಟ್ ಬರೋಷ್ಟರಲ್ಲಿ ನಾನು ಏನ್ ಮಾಡಿರ್ತೆ ಒಂದು 3-4 ಟೈಮ್ಸ್ ರಿವಿಷನ್ ಮಾಡ್ಬಿಟ್ಟಿರ್ತಿದ್ದೆ. ಸೊ ನಾನು ಇದೆಲ್ಲ ಕಂಪೈಲೇಷನ್ ಇಟ್ಕೊಂಡು 1 ಪೇಜ್ ನೋಟ್ಸ್ ಮಾಡ್ತಿದ್ದೆ. 1 ಪೇಜ್ ನೋಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎಂಟೈರ್ ಮಂತ್ ಏನ್ ಇನ್ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವಲ್ಲ ಅವು ಜಸ್ಟ್ ಒಂದು ಸಿಂಗಲ್ ಪೇಜ್ ಅಲ್ಲಿ ಕವರ್ ಆಗಿಬಿಡ್ತಿತ್ತು. ಸೊ ಇದು ನನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಫ್ಯೂ ಡೇಸ್ ಇದ್ದಾಗ ಏನಪ್ಪಾ ಅಂತಂದ್ರೆ ನಾನು ಅಗ್ರೆಸಿವ್ ರಿವಿಷನ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡಿತ್ತು. ಈಗ ಮತ್ತೆ ನಾನು 3 ಮೋರ್ ಇಂಪಾರ್ಟೆಂಟ್ ಪ್ರೋ ಟಿಪ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ 3 ಇಂಪಾರ್ಟೆಂಟ್ ಪ್ರೋ ಟಿಪ್ಸ್ ಏನಪ್ಪಾ ಅಂತಂದ್ರೆ ನಿಮ್ದು ಕರೆಂಟ್ ಅಫೇರ್ಸ್ ಅನ್ನ ಇಂಟ್ರೆಸ್ಟೆಡ್ ಆಗಿ ಓದಕ್ಕೆ ಮತ್ತೆ ಆಮೇಲೆ ಒಂದು ಒಳ್ಳೆ ಮಾರ್ಕ್ಸ್ ರೀಚ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಿವಿಷನ್. ಕನ್ಸಿಸ್ಟೆಂಟ್ ಆಗಿ ರಿವಿಷನ್ ಮಾಡ್ತಾನೆ ಇರಬೇಕು. ನೆಗ್ಲೆಕ್ಟ್ ಮಾಡ್ಕೊಂಡು ಕೇರ್ಲೆಸ್ ಮಾಡ್ಕೊಂಡು ಓದ್ಬೇಕಲ್ಲಪ್ಪ ಅಂತ ಈ ಮೆಂಟಾಲಿಟಿ ಬಂತಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬರಕ್ಕೆ ಜಾಸ್ತಿ ಸ್ಕೋರ್ ಮಾಡಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೆಕೆಂಡ್ ಒಂದು ಬಂದ್ಬಿಟ್ಟು ಸಿಂಗಲ್ ಸೋರ್ಸ್. ಈಗ ನಾನು ಒಂದು ಸೋರ್ಸ್ ಓದ್ತಾ ಇದ್ದೀನಿ, ಅದೇ ಸೋರ್ಸ್ ಓದಬೇಕು, ಅದನ್ನ ಹಿಡ್ಕೋಬೇಕು, ಆ ಟೀಚರ್ ಮೇಲೆ ನಂಬಿಕೆ ಇರಬೇಕು, ಆ ನೋಟ್ಸ್ ಮೇಲೆ ನಂಬಿಕೆ ಇರಬೇಕು. ನೀವು ಅದು ಬಿಟ್ಟು ಒಂದು ಯಾವ್ದೊಂದು ಎಕ್ಸಾಮ್ ಆಗಿರುತ್ತೆ, ಯಾವ ಟೀಚರ್ ಅವ್ರು ಹೇಳಿದ ಟೀಚರ್ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಅದೇ ಟೀಚರ್ ನಾಗೆ ಶಿಫ್ಟ್ ಆಗ್ತೀನಿ, ಈ ರೀತಿ ನೀವು ಶಿಫ್ಟ್ ಆಗ್ತಾ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಗ್ರಿಪ್ ಸಿಗಲ್ಲ ಯಾವ ಟೀಚರ್ ಮೇಲೆ ಯಾವ ಸೋರ್ಸ್ ಮೇಲೆ. ಅವ್ನಿಗೆ ಏನಾಗುತ್ತಪ್ಪ ಅಂತಂದ್ರೆ ಒಂಥರ ಮಲ್ಟಿ ಡೈರೆಕ್ಷನ್ ನಿಮಗೆ ಒಂಥರ ಕನ್ಫ್ಯೂಷನ್ಸ್ ಕ್ರಿಯೇಷನ್ ಆಗುತ್ತೆ. ಅವಾಗ ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಡೆಡಿಕೇಟೆಡ್ ಆಗಿ ಡಿಸಿಪ್ಲಿನ್ಡ್ ಆಗಿ ಓದಕ್ಕೆ ಹೆಲ್ಪ್ ಮಾಡಲ್ಲ. ಥರ್ಡ್ ಒಂದು ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಈಗ ಒಂದು 2 ಡೇಸ್ ನಾನು ಕರೆಂಟ್ ಅಫೇರ್ಸ್ ಓದಿದೆ, ಮತ್ತೆ ನಾನು ಮತ್ತೆ ಬಿಟ್ಬಿಟ್ಟೆ, ಮತ್ತೊಂದು ವಾರ ಬಂದು ಮತ್ತೆ ಆಮೇಲೆ ಓದ್ತೀನಿ, ಈ ರೀತಿ ಅನ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವತ್ತೂ ಇಂಟ್ರೆಸ್ಟ್ ಬರಲ್ಲ. ನಿಮ್ದು ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಅದು ನಿಮ್ದು ಒಂದು ಡೈಲಿ ರೂಟೀನ್ ಒಂದು ಪಾರ್ಟ್ ಆಗಿರ್ಬೇಕು. ಓದ್ತಿದ್ದೀನಿ ಅಂದ್ರೆ ಡೈಲಿ ಬೇಸಿಸ್ ಮೇಲೆ. 1 ಡೇ ಕರೆಂಟ್ ಅಫೇರ್ಸ್ ಓದಿಲ್ಲ ಅಂದ್ರೆ ಸಮಥಿಂಗ್ ಯು ಆರ್ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ನೀವು ಬರಕ್ ಸ್ಟಾರ್ಟ್ ಆಯ್ತು ಅನ್ಕೊಂಡ್ರೆ ಅದೇ ದಿನ ನಿಮ್ಗೆ ನೀವು ಅನ್ಕೋಬೇಕು ನೀವು ಕರೆಂಟ್ ಅಫೇರ್ಸ್ ಅನ್ನ ಪರ್ಫೆಕ್ಟ್ ಆಗಿ ಓದ್ತಿದ್ದೀನಿ ಅಂತ. ಸೊ ಇದು ರಿವಿಷನ್, ಮತ್ತಾಮೇಲೆ ಕನ್ಸಿಸ್ಟೆನ್ಸಿ, ಮತ್ತಾಮೇಲೆ ಸಿಂಗಲ್ ಸೋರ್ಸ್, ಇವು 3 ಪಾಯಿಂಟ್ಸ್ ನೀವು ನೆನಪಿಟ್ಕೊಂಡ್ರಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಎಕ್ಸೆಲ್ ಆಗೋದನ್ನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಈಗ ಈ ವಿಡಿಯೋದ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. ಅದು ಏನಪ್ಪಾ ಅಂದ್ರೆ ಸೋರ್ಸಸ್. ಇದು ನನ್ನ ಪರ್ಸನಲ್ ಚಾಯ್ಸ್. ಇದು ನಾನು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರಿಪರೇಷನ್ ಯೂಸ್ ಮಾಡಿದಂಥ ಸೋರ್ಸಸ್. ಅದರ ಅರ್ಥ ನೀವು ಇದನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ. ಇದು ನೀವು ನಿಮ್ಗೆ ಬೇರೆ ಟೀಚರ್ಸ್ ಬೇರೆ ಸೋರ್ಸ್ ಚೆನ್ನಾಗಿ ಅಂದ್ರೆ ನೀವು ಅವ್ರನ್ನ ಫಾಲೋ ಮಾಡ್ಬೋದು, ಸರಿನಾ? ಈಗ ಫಸ್ಟ್ ಸೋರ್ಸ್ ಬಂದ್ಬಿಟ್ಟು ಅಡ್ಡ ಕರೆಂಟ್ ಅಫೇರ್ಸ್ ಬೈ ಆಶೀಶ್ ಗೌತಮ್ ಸರ್ ಅಂತ. ಇವ್ರದ್ದು 1 ಅವರ್ ವಿಡಿಯೋ ಇರುತ್ತೆ. ಡೈಲಿ ಮಾರ್ನಿಂಗ್ 7 o'clock ಇಂದ 8 ವರೆಗೂ 1 ಅವರ್ ವಿಡಿಯೋ ಇರುತ್ತೆ. ಇವ್ರ ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋದು ಇವ್ರು 1/2 an hour ಇನ್ ಕರೆಂಟ್ ಅಫೇರ್ಸ್ ಹೇಳಿದ್ರೆ 1/2 an hour ರಿವಿಷನ್ ಮಾಡಿಸ್ಬಿಡ್ತಾರೆ.
ಬರೀ ರಿವಿಷನ್ ಲಾಸ್ಟ್ 1 month 2 months ಏನಿರುತ್ತಲ್ಲ ಕಂಟಿನ್ಯೂಸ್ ರಿವಿಷನ್ ಮಾಡಿಸ್ಕೊಂಡು ನೀವು ಸಪ್ರೇಟ್ ರಿವೈಸ್ ಮಾಡೋದಲ್ಲದೆ ನೀವು ವಿಡಿಯೋದಲ್ಲಿ ಮತ್ತೆ ರಿವಿಷನ್ ಆಗೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋಸ್. ಮತ್ತು ಸೆಕೆಂಡ್ ಬಂದ್ಬಿಟ್ರಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ ಫಂಡ್ ಅಂತದ್ದು, ಇವರು ಬೈ ಅಭಿಷೇಕ್ ಸರ್ ಅಂತಂದಿದ್ದಾರೆ. ಇವ್ರದ್ದು ವಿಡಿಯೋ ಜಾಸ್ತಿ ಇರಲ್ಲ, 20 to 25 minutes ಇರುತ್ತೆ ಅಷ್ಟೇ. ತುಂಬಾ ಶಾರ್ಟ್ ಅಂಡ್ ಕ್ರಿಸ್ಪ್ ವಿಡಿಯೋಸ್ ಮಾಡ್ತಾರೆ, ತುಂಬಾ ಬೇಸಿಕ್ ಫಾರ್ಮೆಟ್ ಅಲ್ಲಿ ವಿಡಿಯೋಸ್ ಮಾಡ್ತಾರೆ, ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಟಾಪಿಕ್ಸ್ ನೆಲ್ಲ ಕವರ್ ಮಾಡ್ತಾರೆ. ಸೊ ಇವೆರಡು ನನಗೆ ತುಂಬಾ ಸೋರ್ಸಸ್ ನಾನು ಮುಂಚೆಯಿಂದ ಫಾಲೋ ಮಾಡ್ತಿರೋದು, ಪ್ರೆಸೆಂಟ್ ಕೂಡ ಫಾಲೋ ಮಾಡ್ತಿರೋ ಸೋರ್ಸಸ್ ಅಂತ ಹೇಳ್ಬೋದು. ಇನ್ನು ನಾ PDF ಬಂದ್ರಪ್ಪ ಅಂತಂದ್ರೆ ಅಫೇರ್ಸ್ ಕ್ಲೌಡ್ ಒಂದು ತುಂಬಾ ಇಂಪಾರ್ಟೆಂಟ್ ಸೋರ್ಸು. ನೀವು ನನ್ನ ಹತ್ರ ತುಂಬಾ ಸಫಿಷಿಯಂಟ್ ಟೈಮ್ ಇದೆ, ವಿಡಿಯೋಸ್ ಬಿಟ್ಟು ನಾನು ಇನ್ನೂ PDFs ಓದ್ತೀನಪ್ಪ ಅಂದ್ರೆ ಅಫೇರ್ಸ್ ಕ್ಲೌಡ್ನ ನೀವು ಒಂದು ಆಪ್ಷನ್ ಆಗಿ ತಗೋಬಹುದು. ಅದರಲ್ಲಿ ನೀವು ಅಫೇರ್ಸ್ ಕ್ಲೌಡ್ ಹೇಗೆ ಓದ್ಬೇಕಪ್ಪ ಅಂತಂದ್ರೆ ಡೈಲಿ ಬೇಸಿಸ್ ಮೇಲೆ ಓದೋದು ಯೂಸ್ ಇಲ್ಲ. ವೀಕ್ಲಿ PDFs ಬರ್ತವೆ, ಮಂತ್ಲಿ PDFs ಬರ್ತವೆ. ನೀವೇನು ಓದಿರ್ತಿರಲ್ಲ ಎಂಟೈರ್ ಆಗಿ ಅದನ್ನ ರಿವೈಸ್ ಮಾಡೋಕ್ಕೆ ಅಫೇರ್ಸ್ ಕ್ಲೌಡ್ ಅನ್ನು ಯೂಸ್ ಮಾಡ್ಕೋಬಹುದು. ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಮಿಸ್ ಮಾಡಿದ್ರಪ್ಪ ಅಂತಂದ್ರೆ ಬೇಕಾದ್ರೆ ನಿಮ್ಮ ನೋಟ್ಸ್ ಅಲ್ಲಿ ಆಡ್ ಮಾಡ್ಕೋಬಹುದು. ಯಾವ್ದು ಮಾಡಿಲ್ಲ ಅಂದ್ರೂ ಸಹಿತ, ಯಾವ್ದು ಮಿಸ್ ಮಾಡಿಲ್ಲ ಅಂದ್ರೂ ಸಹಿತ ನೀವು ಒಂಥರ ಒಂದು ಒಳ್ಳೆ ರಿವಿಷನ್ ಆದಂಗೆ ಆಗುತ್ತೆ. ಸೊ ಮಲ್ಟಿಪಲ್ ರಿವಿಷನ್ಸ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕರೆಂಟ್ ಅಫೇರ್ಸ್. ಸೊ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ನ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಬಟ್ ಅದು ಬಿಟ್ಟು ನಿಮ್ಗೆ ಏನಾದರೂ ಕ್ವೇರೀಸ್ ಇತ್ತಪ್ಪ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡ್ಬೋದು. ತುಂಬಾ ಕಮೆಂಟ್ಸ್ ಕ್ವೇರೀಸ್ ಬಂದಪ್ಪ ಅಂತಂದ್ರೆ ನಾನೆಲ್ಲ ನಿಮ್ದೆಲ್ಲ ಕ್ವೇರೀಸ್ನ ತಗೊಂಡು ಒಂದು ಪಾರ್ಟ್ 2 ಅಬೌಟ್ ಕರೆಂಟ್ ಅಫೇರ್ಸ್ನ ಮತ್ತೆ ತಗೊಂಡ್ಬರ್ತೀನಿ ಅಂತ. ಸೊ ಈ ವಿಡಿಯೋ ನಿಮಗೆ ಕರೆಂಟ್ ಅಫೇರ್ಸ್ಗೆ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ಈ ರೀತಿ ಈಗ ಹೇಗೆ ಕರೆಂಟ್ ಅಫೇರ್ಸ್ ವಿಡಿಯೋ ಬಂತು, ಇನ್ಮೇಲೆ ಇದೇ ರೀತಿ ನಿಮಗೆ ಸೆಕ್ಷನಲ್ ವೈಸ್ ವಿಡಿಯೋಸ್ ಬರ್ತಾನೆ ಇರ್ತವೆ. ಪರ್ಟಿಕ್ಯುಲರ್ ಆಗಿ ಗೈಡ್ ಮಾಡೋಕೆ ಯಾವ ರೀತಿ ಏನು ಟಾಪಿಕ್ಸ್ ಸೆಲೆಕ್ಟ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತ. ಇಷ್ಟಲ್ಲದೆ ಮಾಕ್ ವಿಡಿಯೋಸ್ ಬರ್ತವೆ, ಆ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಟೀಚರ್ಸ್ ಬಗ್ಗೆ ಯಾವ್ದು ಫಾಲೋ ಮಾಡ್ಬೇಕಂತೆಲ್ಲ ಬರ್ತವೆ. ಇದನ್ನೆಲ್ಲ ನಿಮ್ಗೆ ಒಂದೊಂದು ನಾವು ತಿಳಿಸ್ತಾ ಹೋಗ್ತೀವಿ. ನಿಮಗೆ ಈ ಚಾನಲ್ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಮಾಡ್ತೀವಿ ಅಂತಂದು ನಾನು ಹೇಳ್ಕೊಂತ ಇದ್ದೀನಿ. ಸೊ ವಿಡಿಯೋಸ್ನ ಜಾಸ್ತಿ ಮೆಂಬರ್ಸ್ಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್.